ಪಕ್ಷಿ ಪ್ರಪಂಚ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಶ್ರೀನಿಧಿ ಹೆಬ್ಬಾರ್. ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಶ್ರೀನಿಧಿ ಹೆಬ್ಬಾರ್. ಇಂದು ಪಕ್ಷಿಗಳಲ್ಲಿ ನಿಮಗೆಲ್ಲ ಪರಿಚಯ ಇರುವಂತಹ, ರೈತರು ದಿನನಿತ್ಯ ಭತ್ತದ ಕೊಯ್ಲಿನ ಕಟಾವಿನ ಸಮಯದಲ್ಲಿ ನೋಡುವಂತಹ ಒಂದು ವಿಶೇಷ ಜಾತಿ ಪಕ್ಷಿಯ ಬಗ್ಗೆ ತಿಳ್ಕೊಳ್ಳೋಣ. ಆ ಪಕ್ಷಿಯ ಹೆಸರು ಮುನಿಯಾ ಅಂತ ಕರಿತೀವಿ. ಚುಕ್ಕೆ ಮುನಿಯಾ ಅಂತ ಕರಿತೀವಿ, ಅಥವಾ ಇಂಗ್ಲೀಷ್ನಲ್ಲಿ ಸ್ಪಾಟೆಡ್ ಮುನಿಯಾ ಅಂತ ಕರಿತೀವಿ. ಈ ಒಂದು ಪಕ್ಷಿ ವೈಜ್ಞಾನಿಕ ಹೆಸರು ಲಾಂಚುರಾ ಪಂಚುಲಾಟ. ಲಾಂಚುರಾ ಪಂಚುಲಾಟ ಅನ್ನೋದು ಇದನ್ನು ಬಿನಾಮಿನಲ್ ನೇಮ್ ಅಂತ ಕರಿತೀವಿ. ಸಾಧಾರಣವಾಗಿ ತಲೆ ಮತ್ತು ಬೆನ್ನಿನ ಮೇಲೆ ಚಾಕ್ಲೇಟ್ ಬಣ್ಣ ಇರುತ್ತೆ. ಎದೆ ಮತ್ತು ಹೊಟ್ಟೆ ಬಿಳಿಯ ಬಣ್ಣಕ್ಕಿರುತ್ತೆ. ಅರ್ಧ ಚಂದ್ರಾಕಾರದ ಗೀರುಗಳಿಂದ ಈ ಒಂದು ಹೊಟ್ಟೆಯ ಎದೆ ಭಾಗದಲ್ಲಿರುತ್ತೆ. ಈ ಒಂದು ಬಣ್ಣದಿಂದ ನೀವು ಇದನ್ನು ಗುರುತಿಸ್ಬೋದು. ತುಂಬ ಸುಲಭ ಗುರುತಿಸೋದು. ಸಾಧಾರಣವಾಗಿ ಪೈರುಗಳ ಮೇಲೆ, ಟೆಲಿಗ್ರಾಫ್ ತಂತಿಗಳ ಮೇಲೆ, ಮರದ ಕೊಂಬೆಗಳ ಮೇಲೆ ಎಲ್ಲ ಕಡೆ ಈ ಪಕ್ಷಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ, ಚುಕ್ಕೆ ಮುನಿಯಾ. ಸಾಧಾರಣವಾಗಿ ಈ ಪಕ್ಷಿ 6ರಿಂದ 8 ವರ್ಷಗಳ ಕಾಲ ಜೀವಿತಾವಧಿ ಇದೆ ಅಂತ ತಜ್ಞರು ಅಭಿಪ್ರಾಯಪಡ್ತಾರೆ. ಆಹಾರವಾಗಿ ಈ ಪಕ್ಷಿ ಹುಲ್ಲಿನ ಬೀಜಗಳು, ಧಾನ್ಯದ ಸಿಪ್ಪೆಗಳು, ಧಾನ್ಯಗಳು ಮತ್ತು ಕೀಟಗಳನ್ನು ಉಪಯೋಗಿಸುತ್ತೆ. ಮೊದಲೇ ಹೇಳಿದ ರೀತಿಯಲ್ಲಿ ಇದು ಕೂಡ ಏಕಸಂಗಾತಿಯೊಡನೆ ಬದುಕುವಂತಹ ಮೊನೋಗಾಮಸ್ ಅಥವಾ ಏಕಸಂಗಾತಿ ಪಕ್ಷಿ ಅಂತ ಕರೀಬಹುದು. ಈ ಒಂದು ಚುಕ್ಕೆ ಮುನಿಯಾ ಭಾರತ, ಬಾಂಗ್ಲಾದೇಶ, ಶ್ರೀಲಂಕಾ, ಬರ್ಮಾ ಈ ಎಲ್ಲ ಏಷ್ಯಾದ ದೇಶಗಳಲ್ಲಿ ಸಾಧಾರಣವಾಗಿ ಕಂಡುಬರುತ್ತೆ. ಹೆಚ್ಚಾಗಿ ಇರುವಂತಹ ಪ್ರದೇಶ ಆಗಿದೆ. ಇದರ ಒಂದು ಶಬ್ದ ಹೇಗಿರುತ್ತೆ ಅನ್ನೋದು ನೀವೆಲ್ಲ ಕೇಳಿರ್ತೀರಾ ಅಂತ ಅಂದ್ಕೊಳ್ತೀನಿ. ಟಕೀಮ್ 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 ಅಂತ ಕಾಲ್ ಮಾಡ್ತಾ ಇರುತ್ತೆ. ಆ ಶಬ್ದವನ್ನು ಒಮ್ಮೆ ಕೇಳಿಸ್ಕೊಳ್ಳೋಣ. ಕೇಳಿದ್ರಲ್ಲ, ಇದು ಟಕೀಮ್ 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 ಅಂತ ಕರಿತಾ ಇರುತ್ತೆ. ಸಾಧಾರಣ ನಿಮಿಷಕ್ಕೆ ಒಂದು 30ರಿಂದ 40 ಬಾರಿ ಈ ಥರ ಕರಿತಾ ಇರುತ್ತೆ. ಯಾಕೆ ಈ ಥರ ಶಬ್ದವನ್ನು ಮಾಡುತ್ತೆ ಅಂತಂದರೆ, ಇದು ಸಾಮೂಹಿಕವಾಗಿ ಗುಂಪುಗಳಲ್ಲಿ ಬಂದು ಆಹಾರವನ್ನು ಹುಡುಕೋದು, ಆಹಾರವನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಒಂದೊಂದು ಗುಂಪಿನಲ್ಲಿ ಸಾಧಾರಣ 50ರಿಂದ 100 ಪಕ್ಷಿಗಳು ಇರುತ್ತೆ. ದೊಡ್ಡದಾದಂತಹ ಗುಂಪುಗಳಲ್ಲಿ ಸಾಧಾರಣ 250ರಿಂದ 300, 350 ಅದಕ್ಕಿಂತ ಹೆಚ್ಚು ಪಕ್ಷಿಗಳಿರುವಂಥ ಗುಂಪುಗಳು ಕೂಡ ಇದೆ. ಆ ಪಕ್ಷಿ ಈ ಥರ ಗುಂಪುಗಳಲ್ಲಿದ್ದಾಗ ಗುಂಪುಗಳಾಗಿ ಹಾರಬೇಕಾದ್ರೆ, ಗುಂಪುಗಳಾಗಿ ಧಾನ್ಯವನ್ನು ಒಟ್ಟು ಮಾಡುವಂತಹ ಸಂದರ್ಭದಲ್ಲಿ ಗುಂಪು ಚದರದೇ ಇರಬಾರ್ದು, ಬೇರೆ ಬೇರೆ ಕಡೆ ಹೋಗಬಾರ್ದು. ಬೇರೆ ಪಕ್ಷಿಗಳು ಅನ್ನೋ ಉದ್ದೇಶದಿಂದ ಒಂದಕ್ಕೊಂದು ಸಂದೇಶವನ್ನು ಕೊಡುವ ರೀತಿಯಲ್ಲಿ ಟಕೀಮ್ 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 ಅಂತ ಕೂಗ್ತಾ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ, ನಿಮ್ಮ ಮನೆ ಹತ್ರ ನೀವೆಲ್ಲ ಹುಂಜವನ್ನು ನೋಡಿರ್ತೀರ, ಕೋಳಿ ಹುಂಜ ನೋಡಿರ್ತೀರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾವು ಹೇಳೋದಕ್ಕಿಂತ ಮುಂಚೆನೇ ಇನ್ನೂ ನಿದ್ದೆಯಲ್ಲಿದ್ದಾಗಲೇ, ಹಾಸಿಗೆಯಲ್ಲಿದ್ದಾಗಲೇ ಕೂಗಕ್ಕೆ ಶುರು ಮಾಡುತ್ತೆ. ನಾವೇನು ಅಂದ್ಕೊಳ್ತೀವಿ, ಬೆಳಗ್ಗೆ ಆಯ್ತಲ್ಲ ಅದಕ್ಕೆ ಕೂಗ್ತಾ ಇದೆ ಅಂತ. ಖಂಡಿತ ಅಲ್ಲ. ಅದು ಕೂಗುವಂಥ ಉದ್ದೇಶ ಏನು ಅಂದರೆ, ಬೆಳಗ್ಗೆ ಎದ್ದು ಕೂಗುತ್ತೆ. ಅದು ಎದ್ದ ತಕ್ಷಣ ಅದಕ್ಕೆ ಸೂರ್ಯ ಉದಯ ಆಗೋ ಸಮಯಕ್ಕೆ ಸರಿಯಾಗಿ ಕೂಗುತ್ತೆ. ಕೂಗಿದ ತಕ್ಷಣ ಅದರ ಉದ್ದೇಶ ಇಷ್ಟೇ, ನನ್ನ ಈ ಒಂದು ಜಾಗದ ವಿಸ್ತೀರ್ಣ, ನನ್ನ ಒಂದು ಟೆರಿಟರಿ ಒಳಗಡೆ ಬೇರೆ ಯಾರು ಬರಬೇಡಿ, ನಾನು ಎಚ್ಚರವಾಗಿದ್ದೀನಿ, ಜಾಗೃತವಾಗಿದ್ದೀನಿ, ನೀವು ಯಾರಾದರೂ ಬರೋದಾದ್ರೆ ದಯವಿಟ್ಟು ಬರಬೇಡಿ ಅಂತ ಹೇಳೋದು ಈ ಪಕ್ಷಿಯ, ಈ ಒಂದು ಕೋಳಿ ಹೇಟೆ ಹುಂಜದ ಒಂದು ಅಭ್ಯಾಸ. ಅದು ಕೂಗಿ ನಿಲ್ಲಿಸ್ತಿದ್ದ ಹಾಗೆ ಇನ್ನೊಂದು ಅದರ ಪಕ್ಕದ ಜಾಗದಿಂದ ಇನ್ನೊಂದು ಹುಂಜ ಕೂಗಕ್ಕೆ ಶುರು ಮಾಡುತ್ತೆ, ನಾನು ಎಚ್ಚರವಾಗಿದ್ದೀನಿ, ನೀವು ಕೂಡ ನನ್ನದು ಜಾಗದೊಳಗೆ ಬರಬೇಡಿ, ನನ್ನ ಒಂದು ಟೆರಿಟರಿ ಒಳಗೆ ಬರಬೇಡಿ ಅಂತ ಈ ಥರ ಸಂಭಾಷಣೆಯನ್ನು ಮಾಡುತ್ತೆ. ಈ ಒಂದು ಉದಾಹರಣೆ ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ. ಅದೇ ಥರ ಈ ನಮ್ಮ ಚುಕ್ಕೆ ಮುನಿಯಾ ಪಕ್ಷಿ ಇದೆಯಲ್ಲ, ಇದು ಟಕೀಮ್ 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 ಅಂತ ಪರಸ್ಪರ ಗುಂಪುಗಳಲ್ಲಿದ್ದಾಗ ಒಂದು ಬಿಟ್ಟು ಬೇರೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಒಂದಕ್ಕೊಂದು ಸಂಭಾಷಣೆಯನ್ನು ಮಾಡ್ತಾ ಇರುತ್ತೆ. ಸಾಧಾರಣವಾಗಿ ಜುಲೈನಿಂದ ಅಕ್ಟೋಬರ್ವರೆಗೂ ಗೂಡು ಮಾಡುವಂತಹ ಸಮಯ ಆಗಿದೆ. ಈ ಒಂದು ಗೂಡು ಯಾವ ರೀತಿಯಲ್ಲಿ ಇರುತ್ತೆ ಅಂತಂದರೆ, ಹುಲ್ಲಿನ ಸಿಬಿರಿನಿಂದ ಮಾಡಿರುವಂತಹ ಪೊದೆಗಳಲ್ಲಿ ಒಂದು ಫುಟ್ಬಾಲ್ ಅಥವಾ ಗೋಳಾಕಾರದ ರೀತಿಯ ಗೂಡನ್ನು ಮಾಡಿ ನೇರವಾಗಿ ಓಪನ್ ಇರೋದಿಲ್ಲ. ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಬದಿಯಿಂದ ಒಳಗಡೆ ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡಿರುತ್ತೆ. ಯಾಕಂದರೆ ಶತ್ರುಗಳು ಯಾರಾದರೂ ದಾಳಿಯನ್ನು ಮಾಡಿದಾಗ, ಹಾವುಗಳು, ಹದ್ದುಗಳು ಏನಾದರೂ ಅದರ ಮೊಟ್ಟೆಯನ್ನು ಕದಿಯೋದಕ್ಕೆ ಬಂದಾಗ ಅವಕ್ಕೆ ದಾರಿ ಗೊತ್ತಾಗಬಾರ್ದು ಅನ್ನೋ ಉದ್ದೇಶದಿಂದ ನೇರವಾಗಿ ಕಾಣುವಂತೆ ಅದರ ಬಿಲದ ದ್ವಾರವನ್ನು ಮಾಡಿರೋದಿಲ್ಲ, ಆ ಪೊದೆಯ ದ್ವಾರವನ್ನು ಮಾಡಿರೋದಿಲ್ಲ. ಅದರ ಬದಲಾಗಿ ಬಲ ಅಥವಾ ಎಡಭಾಗದಲ್ಲಿ ಸಣ್ಣದಾದಂತಹ ಒಂದು ಒಳಗಡೆ ಹೋಗೋದಕ್ಕೆ ದಾರಿಯನ್ನು ಮಾಡ್ಕೊಂಡಿರುತ್ತೆ, ದ್ವಾರವನ್ನು ಮಾಡ್ಕೊಂಡಿರುತ್ತೆ. ನೋಡೋದಕ್ಕೆ ಗುಬ್ಬಚ್ಚಿಗಿಂತ ಗಾತ್ರದಲ್ಲಿ ಸಣ್ಣ ಪಕ್ಷಿ. ಇವೆಲ್ಲ ಹೇಗೆ ಅಂದರೆ, ನಾನು ಹೇಳಿದಾಗೆ ಮೊನೋಗಮಸ್ ಪಕ್ಷಿಗಳಲ್ಲಿ ಸ್ವಾಭಾವಿಕವಾಗಿ ನಡೆಯುವಂಥದ್ದು. ಈ ಪಕ್ಷಿ ವಿಶೇಷವಾಗಿ ಸಾಮೂಹಿಕವಾಗಿ ಗೂಡನ್ನು ರಚಿಸುತ್ತೆ. ಒಂದೇ ಮರದಲ್ಲಿ ಹಲವಾರು ಗೂಡುಗಳಿರುತ್ತೆ, ನೀವು ಅದನ್ನು ನೋಡ್ಬೋದು.
ರೈತರಿಗೆ ತುಂಬ ಉಪದ್ರವಕಾರಿಯಾದ ಪಕ್ಷಿ ಅಂತ ಹೇಳೋದಕ್ಕೆ ಬಯಸ್ತಾರೆ. ಯಾಕಂತಂದರೆ ಭತ್ತ ಕಟಾವು ಮಾಡುವಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಗುಂಪುಗಳಲ್ಲಿ ಬಂದು ಭತ್ತದ ಕಾಳು ಬಲಿತಿದ ಹಾಗೆ ಆ ಕಾಳಿನ ಸಿಪ್ಪೆಯನ್ನು ಸೇವಿಸೋದಕ್ಕೋಸ್ಕರ ಹಲವಾರು ಸಂಖ್ಯೆಯಲ್ಲಿ ರಾತ್ರಿ ಹೊತ್ತು ಪೈರುಗಳ ಮೇಲೆ ಕೂತ್ಕೊಂಡು ನಿದ್ದೆಯನ್ನು ಮಾಡ್ತವೆ. ಬೆಳಗ್ಗೆ ಹೊತ್ತು ಆ ಧಾನ್ಯವನ್ನು ತಂದು ಅವುಗಳನ್ನು ತಿಂದು ಮರಿಗಳಿಗೆ ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಧಾನ್ಯಗಳಿಗೆ ತೊಂದರೆ ಆಗೋದ್ರಿಂದ ರೈತರು ಈ ಪಕ್ಷಿಯನ್ನು ಹೆಚ್ಚಾಗಿ ಅಷ್ಟು ಇಷ್ಟಪಡೋದಿಲ್ಲ. ಆದರೆ ಇವು ರೈತರಿಗೆ ಸಹಾಯವನ್ನು ಕೂಡ ಕೆಲವು ರೀತಿಯಲ್ಲಿ ಮಾಡುತ್ತೆ. ಉದಾಹರಣೆಗೆ ಕೆಲವಷ್ಟು ಕೀಟಗಳನ್ನು ತಿನ್ನೋದ್ರಿಂದ, ಕೆಲವಷ್ಟು ಬಸವನ ಹುಳ ಇರ್ಬೋದು, ಕೆಲವಷ್ಟು ಸಣ್ಣ ಸಣ್ಣ ಕೀಟಗಳನ್ನು ತಿಂದು ಅವುಗಳಿಂದ ಆಗುವಂಥ ತೊಂದರೆಯನ್ನು ನಿಭಾಯಿಸೋದಕ್ಕೆ ರೈತರಿಗೆ ಸಹಾಯವನ್ನು ಕೂಡ ಈ ಪಕ್ಷಿಗಳು ಮಾಡುತ್ತೆ. ಸಾಮೂಹಿಕವಾಗಿ ಗೂಡನ್ನು ಮಾಡಿದಾಗ ಈ ಪಕ್ಷಿಗಳಲ್ಲಿ ಒಟ್ಟಾಗಿ ಕೂತು ಕಾವನ್ನು ಕೊಡುವಂತಹ ಒಂದು ಪ್ರವೃತ್ತಿ ಇರುತ್ತೆ. ಇಲ್ಲಿ ಗಂಡು ಮತ್ತು ಹೆಣ್ಣು ಬೇರೆ ಬೇರೆ ಕಾವು ಕೊಡೋದು ನೀವು ಕೋಳಿಗಳಲ್ಲಿ ನೋಡಿರ್ತೀರ. ಹೆಣ್ಣು ಮಾತ್ರ ಕೂತು ಮೊಟ್ಟೆಗೆ ಕಾವು ಕೊಡ್ತಾ ಇರುತ್ತೆ. ಆದರೆ ಈ ಒಂದು ನಮ್ಮ ಚುಕ್ಕೆ ಮುನಿಯ ಅಥವಾ ಮುನಿಯ ಅನ್ನುವಂತಹ ಕುಟುಂಬದಲ್ಲಿ ಗಂಡು ಮತ್ತು ಹೆಣ್ಣು ಎರಡೂ ಪಕ್ಷಿಗಳು ಕೂಡ ಕೂತು ಕಾವನ್ನು ಕೊಡುತ್ತೆ. ನಿಮಗೆ ಈ ಪಕ್ಷಿಗಳಲ್ಲಿ ಸಾಧಾರಣವಾಗಿ ಇದರ ಸಂಬಂಧಿಗಳು ಅಂತ ಏನು ಕರಿತೀವಿ, ಇದರ ಸಂಬಂಧಿಗಳು ಅಂದರೆ ಇವುಗಳಲ್ಲಿ ಕರಿ ಮುನಿಯ ಅನ್ನುವಂಥ ಒಂದು ಪಕ್ಷಿ ಬರುತ್ತೆ. ಟ್ರೈ ಕಲರ್ಡ್ ಮುನಿಯ ಅಂತ ಕೂಡ ಕರಿತೀವಿ. 3 ಬಣ್ಣಗಳನ್ನು ಹೊಂದಿರುತ್ತೆ. ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ, ಗೊತ್ತಾಗುತ್ತೆ. ಮತ್ತು ಚುಕ್ಕೆ ಮುನಿಯ ಪಕ್ಷಿಗಿಂತ ಸ್ವಲ್ಪ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದು, ಪಾರಿವಾಳಕ್ಕಿಂತ ಸ್ವಲ್ಪ ಸಣ್ಣದಾಗಿರುವಂಥ ಪಕ್ಷಿ. ಕೆಮ್ಮುನಿಯ ಅಂತ ಕರಿತೀವಿ ಅಥವಾ ರೆಡ್ ಮುನಿಯ ಅಂತ ಕರಿತೀವಿ ಅಥವಾ ವ್ಯಾಕ್ಸ್ ಬಿಲ್ ಅಂತ ಕರಿತೀವಿ. ಇದು ಕೂಡ ಇದರ ಜಾತಿಗೆ ಸೇರಿರುವಂತಹ ಪಕ್ಷಿ. ಇನ್ನೊಂದು ಜುಟ್ಟಿನ ಮುನಿಯ ಅಂತ ತಲೆ ಹಿಂಭಾಗದಲ್ಲಿ ಸಣ್ಣದಾಗಿರುವಂಥ ಒಂದು ಜುಟ್ಟನ್ನು ಹೊಂದಿರುತ್ತೆ. ಬ್ಲ್ಯಾಕ್ ಕ್ರೆಸ್ಟೆಡ್ ಬಂಟಿಂಗ್ ಅಂತ ಕರಿತೀವಿ ಪಕ್ಷಿಯನ್ನು. ಇವು ಈ ಮುನಿಯ ಜಾತಿಯ ಪಕ್ಷಿಗಳಿಗೆ ಹತ್ತಿರದ ಸಂಬಂಧಿಗಳು ಅಂತ ಕರಿಬೋದು. ಆಫ್ರಿಕಾ ದೇಶದಲ್ಲೂ ಕೂಡ ಮುನಿಯ ಪಕ್ಷಿಗಳಿದೆ. ಈ ಪಕ್ಷಿಗಳಲ್ಲಿ ವಿಶೇಷ ಏನು ಅಂತಂದರೆ ಸಾಮೂಹಿಕವಾಗಿ ಗೂಡನ್ನು ಮಾಡಿದಾಗ ಇಡೀ ಮರಕ್ಕೆ ಗೂಡು ಆವರಿಸಿದೆಯೇನೋ ಅನ್ನಬೇಕು, ಅಷ್ಟು ದೊಡ್ಡದಾಗಿರುವಂತಹ ಗೂಡನ್ನು ಮಾಡಿರುತ್ತೆ. ಗೂಡನ್ನು ಮಾಡಿರೋದಷ್ಟೇ ಅಲ್ಲದೆ ಎಲೆಗಳೇ ಕಾಣೋದಿಲ್ಲ. ಕೆಲವು ಸರಿ ಇವುಗಳ ಭಾರ ತಡೆಯೋಕ್ಕಾಗದೆ ಮರ ಕುಸಿದು ಬಿದ್ದಿದ್ದೂ ಉಂಟು. ಆ ಥರದ ಅಷ್ಟು ದೊಡ್ಡ, ನೀವು ಊಹಿಸ್ಕೊಳ್ಳಿ ಎಷ್ಟು ದೊಡ್ಡದಾದಂತಹ ಗೂಡನ್ನು ಮಾಡಿರುತ್ತೆ ಅಂತ. ಹೇಳಿದ ರೀತಿಯಲ್ಲಿ ಇದು ಮೋನೋಗಮಸ್ ಪಕ್ಷಿ ಆಗಿರೋದ್ರಿಂದ ಈ ಪಕ್ಷಿಗಳಲ್ಲಿ ಸಾಧಾರಣವಾಗಿ ಎಲ್ಲ ಕೆಲಸಗಳನ್ನು ಸಮಾನವಾಗಿ ಹಂಚಿಕೊಂಡು ಮಾಡುವಂತಹ ಒಂದು ಕೆಲಸ ಸ್ವಾಭಾವಿಕವಾಗಿ ಯಾವಾಗಲೂ ಇರುತ್ತೆ. ಇದು ನಮ್ಮ ಚುಕ್ಕೆ ಮುನಿಯ ಪಕ್ಷಿಯ ಒಂದು ವಿಶೇಷವಾದಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು. ಹುಲ್ಲಿನ ಶಿಬಿರಗಳನ್ನು ತಂದು ಅದನ್ನು ಸುತ್ತೋದಕ್ಕೆ ಸಾಧಾರಣವಾಗಿ ಎರಡೂ ಪಕ್ಷಿಗಳು ಒಟ್ಟಾಗಿ ಕೆಲಸವನ್ನು ಮಾಡುತ್ತೆ. ಹುಲ್ಲಿನ ಶಿಬಿರನ್ನು ತಂದಾಗ ಶಿಬಿರಿನಿಂದ ನಾರನ್ನು ಬೇರ್ಪಡಿಸಬೇಕಾದ್ರೆ ಎರಡೂ ತನ್ನ ಚುಂಚ ಅಥವಾ ಕೊಕ್ಕಿನಲ್ಲಿ ಅದನ್ನು ಕಚ್ಕೊಂಡು ಶಿಬಿರನ್ನು ಬಿಡಿಸ್ತವೆ. ಶಿಬಿರನ್ನು ಬಿಡಿಸಿ ಸುತ್ತುವಂಥ ಕೆಲಸದಲ್ಲೂ ಕೂಡ ಗುಂಪಲ್ಲಿರುವಂಥ ಹಲವಾರು ಪಕ್ಷಿಗಳು ಒಟ್ಟೊಟ್ಟಾಗಿ ಕೂತು ಜೋಡಿಗಳಾಗಿ ಕೂತು ಸುತ್ತುತ್ತಾ ಆ ಒಂದು ಗೂಡನ್ನು ರಚಿಸುವಂಥ ಕೆಲಸವನ್ನು ಮಾಡುತ್ತೆ. ಈ ಥರ ಗೂಡನ್ನು ರಚಿಸಿದ ಮೇಲೆ ದ್ವಾರವನ್ನು ನಿರ್ಮಿಸಬೇಕಾದ್ರೆ ಮಾತ್ರ ಗೂಡಲ್ಲಿರುವಂತಹ ಎಲ್ಲ ಪಕ್ಷಿಗಳು ಕೂಡ ಹಿರಿಯ ಅಥವಾ ಪಕ್ಷಿ ಆ ಕುಟುಂಬದ ನಾಯಕ ಯಾರಿರ್ತಾನೆ, ಯಜಮಾನ ಯಾರಿರ್ತಾರೆ, ಆ ಯಜಮಾನನ ಸಹಾಯವನ್ನು ತಗೊಂಡು, ಈಗ ನಾವೆಲ್ಲ ಹೇಳ್ತೀವಲ್ಲ ಸೇಫ್ಟಿ ಇರಬೇಕು ಅಂತ, ಆ ಥರದ ಒಂದು ಸಹಾಯವನ್ನು ತಗೊಂಡು ಗೂಡಿನ ದ್ವಾರವನ್ನು ಯಾವ ಕಡೆ ಇಡಬೇಕು ಅನ್ನುವಂಥ ನಿರ್ಧಾರವನ್ನು ಯಜಮಾನ ಕೈಗೊಳ್ತಾನೆ. ಆ ನಿರ್ಧಾರವನ್ನೇ ಈ ಎಲ್ಲ ಬೇರೆ ಜೋಡಿ ಪಕ್ಷಿಗಳು ಕೂಡ ಅನುಸರಣೆಯನ್ನು ಮಾಡುತ್ತೆ. ಈ ಥರದ ಒಂದು ವಿಶೇಷವಾದ ಪಕ್ಷಿ ನಮ್ಮ ಚುಕ್ಕೆ ಮುನಿಯ ಅಥವಾ ಸೈಂಟಿಫಿಕ್ ನೇಮ್ ಲಾಂಚುರಾ ಪಂಕ್ಚುಲಾಟಾ ಅನ್ನುವಂಥ ಪಕ್ಷಿ. ಇಲ್ಲಿಗೆ ಇವತ್ತಿನ ಈ ಒಂದು ಪಕ್ಷಿ ಪ್ರಪಂಚದ ಸಂಚಿಕೆಯನ್ನು ಮುಗಿಸೋಣ. ಧನ್ಯವಾದಗಳು. ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್.